ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ IB ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು, ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ನ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗುತ್ತೆ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕಡೆ ಕ್ಲಿಕ್ ಮಾಡಿ. ಇದೀಗ ಮಲ್ಟಿ ಟಾಸ್ಕಿಂಗ್ನ ಸ್ಟಾಫ್ನ ಜನರಲ್ ಎಕ್ಸಾಮಿನೇಷನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಇದರಲ್ಲಿ ಬಂದು ವಿವಿಧ ಸ್ಟೇಟ್ಸ್ಗಳಲ್ಲಿ ವಿವಿಧ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ನಿಮಗೆ 362 ವೇಕೆನ್ಸೀಸ್ ಅನ್ನೋದು ಖಾಲಿ ಇರ್ತವೆ. ಅದರಲ್ಲಿ ನಿಮಗೆ ಬೆಂಗಳೂರಿನಲ್ಲಿ ಮಾತ್ರ 4 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ EWS ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿದ್ದು, ಅವ್ರಿಗೂ ಕೂಡ ರಿಸರ್ವೇಷನ್ ಅಂತ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ www.mha.government.in ಅಥವಾ NCSನ ಪೋರ್ಟಲ್ ಆದ www.ncs.government.in ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಬಂದು ಗ್ರೂಪ್ ಸಿ ಹುದ್ದೆಗಳು ಇದಾಗಿದ್ದು, ಈ ಒಂದು ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಾಸಿಕ 18,000ದಿಂದ 56,900 ರೂಪಾಯಿವರೆಗೂ ಮ್ಯಾಕ್ಸಿಮಮ್ ಸ್ಯಾಲ್ರಿ ಅನ್ನೋದಿರುತ್ತೆ. ಇದ್ರ ಜೊತೆಗೆ ಬೇರೆ ಅಲವೆನ್ಸಸ್ ಕೂಡ ಇರುತ್ತೆ. ಅಲವೆನ್ಸಸ್ ಬಂದು ಸ್ಪೆಷಲ್ ಸೆಕ್ಯೂರಿಟಿ ಅಲವೆನ್ಸ್ ಬಂದು 20% ಆಫ್ ಬೇಸಿಕ್ ಪೇಯಲ್ಲಿ ನಿಮಗೆ ಅಡಿಷ್ನಲ್ ಆಗಿರುತ್ತೆ. ಅದ್ರ ಜೊತೆಗೆ ಬೇರೆ ಅಲವೆನ್ಸಸ್ ಕೂಡ ಇದ್ದು, ಅದ್ರ ಜೊತೆಗೆ ಎರಡನೇದಾಗಿ ಬಂದು ಕ್ಯಾಶ್ ಕಾಂಪನ್ಸೇಷನ್ ಇನ್ ಇಲ್ಯೂಸಿವ್ ಡ್ಯೂಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಹಾಲಿಡೇ ಸಬ್ಜೆಕ್ಟ್ ಸೀಲಿಂಗ್ ಫಾರ್ 30 ಡೇಸ್ಗೆ ಇರುತ್ತೆ. ಅಂದರೆ ನಿಮಗೆ ಒನ್ ಇಯರಲ್ಲಿ ನಿಮಗೆ ಹಾಲಿಡೇಸ್ಗೆ 30 ಡೇಸ್ ಆಗಿ ನೀಡ್ತಾರೆ ನಿಮಗೆ ಹಾಲಿಡೇಸ್ಗೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದು ನೀವು ಜಸ್ಟ್ 10th ಮುಗಿಸಿದ್ರೆ ಸಾಕು. 10th ಅಥವಾ 12th ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಎರಡನೇದಾಗಿ ಪ್ರೊಫೆಷನ್ ಆಫ್ ಡೊಮೆಕ್ಲೈನ್ ಸರ್ಟಿಫಿಕೇಟ್ ಆಫ್ ದಿ ಸ್ಟೇಟ್ ಆಫ್ ಅಗೇನೆಸ್ಟ್ ವಿತ್ ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥ ಅಭ್ಯರ್ಥಿಗಳಿಗೆ ಡೊಮೆಕ್ಲೈನ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗಿರುತ್ತೆ. 10th ಅಥವಾ 12th ಅದರಲ್ಲಿ ಕೂಡ ನಿಮಗೇನು ಪರ್ಸೆಂಟೇಜ್ ಕೂಡ ಏನಿರೋದಿಲ್ಲ. ಇನ್ನು ಈ ಒಂದು ಹುದ್ದೆಗೆ ಬಂದು 18ರಿಂದ 25 ವರ್ಷದ ಒಳಗಡೆ ಇರೋವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಏಜ್ ಬಂದು 12th 14ವರೆಗೂ ನಿಮಗೆ ಏಜನ್ನು ಕನ್ಸಿಡರ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು. ನಾರ್ಮಲಾಗಿ ನಿಮಗೆ SC/ST ಆದರೆ 5 ಇಯರ್ಸ್, OBC ಆದರೆ 3 ಇಯರ್ಸ್ ಇರುತ್ತೆ. ಅದ್ರ ಜೊತೆಗೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋವಂಥವ್ರಿಗಾದರೆ ಅಪ್ ಟು 40 ಇಯರ್ಸ್ವರೆಗೂ ನಿಮಗೆ ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾರೆ. 3 ಇಯರ್ಸ್ ಅಲ್ಲೇ ರೆಗ್ಯುಲರ್ ಸರ್ವಿಸ್ ಮಾಡಿರೋ ಅಂಥವ್ರಿಗೆ. 35 ಇಯರ್ಸ್ ಬಂದು ನಿಮಗೆ UR ಕ್ಯಾಂಡಿಡೇಟ್ಗೆ ಇರುತ್ತೆ. OBCಗೆ ಆದರೆ 38 ಇಯರ್ಸ್ವರೆಗೂ ಇರುತ್ತೆ. ಮತ್ತು ಅಪ್ ಟು 40 ಇಯರ್ಸ್ವರೆಗೂ ನಿಮಗೆ SC/ST ಕ್ಯಾಂಡಿಡೇಟ್ ಇನ್ ಕೇಸ್ ವಿಂಡೋ ಡೈವರ್ಸ್ ವುಮೆನ್ ಇಂಥ ಕ್ಯಾಟಗರಿಗೆ ಇದು ವುಮೆನ್ ಕ್ಯಾಟಗರಿಗೆ ಆಗಿರುತ್ತೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಕೂಡ ರಿಲ್ಯಾಕ್ಸೇಷನ್ ಇರುತ್ತೆ, ಬಟ್ ಇಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಮ್ಯಾಕ್ಸಿಮಮ್ 5 ಇಯರ್ಸ್ವರೆಗೂ ಮೆಡಿಟೇಷನ್ ಸ್ಪೋರ್ಟ್ಸ್ ಮ್ಯಾನ್ ಇರೋ ಅಂಥವ್ರಿಗೂ ಕೂಡ 5 ಇಯರ್ಸ್ವರೆಗೂ ಅಪ್ ಟು 5 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾ ಇದ್ದಾರೆ. ಇನ್ನು PWBD ಕ್ಯಾಟಗರಿಗೆ 10 to 15 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಇರುತ್ತೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ OBC, SC/ST, EWS, ಎಕ್ಸ್ ಸರ್ವಿಸ್ ಮೆನ್, PWBD ಕ್ಯಾಟಗರಿಗೆ ಕೂಡ ರಿಸರ್ವೇಷನ್ ಅದು ಇರುತ್ತೆ ಈ ಒಂದು ಹುದ್ದೆಗಳಲ್ಲಿ. ಇನ್ನು ಆಲ್ರೆಡಿ ಹೇಳ್ದಾಗೆ ಮಿನಿಮಮ್ ಏಜ್ ಹಾಗೆ ಕ್ವಾಲಿಫಿಕೇಷನ್ ಇರಬೇಕಾಗಿರುತ್ತೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲಿಕ್ಕೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ನಿಮಗೆ ಕೊನೆ ದಿನಾಂಕ ಬಂದು ಡಿಸೆಂಬರ್ 14ನೇ ತಾರೀಕಾಗಿರುತ್ತೆ. ಸ್ಟಾರ್ಟಿಂಗ್ ಬಂದು ನಿಮಗೆ ನವೆಂಬರ್ 23ನೇ ತಾರೀಕಿಂದ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಎಕ್ಸಾಮ್ ಕೂಡ ಅಲಾಟ್ ಮಾಡಲಾಗ್ತಾಯಿದ್ದು, ಎಕ್ಸಾಮ್ ಬಂದು ನಿಮಗೆ 100 ಮಾರ್ಕ್ಸ್ಗೆ ಇರುತ್ತೆ. 100 ಮಾರ್ಕ್ಸ್ಗೆ ಫಸ್ಟ್ ಇಯರ್ ಬಂದು 100 ಮಾರ್ಕ್ಸ್ಗೆ ಇರುತ್ತೆ. ಎರಡನೇದು ಬಂದು ನಿಮಗೆ 50 ಮಾರ್ಕ್ಸ್ಗೆ ಇರುತ್ತೆ. ಫಸ್ಟ್ ಎಕ್ಸಾಮಲ್ಲಿ ನಿಮಗೆ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ನ್ಯೂಮರಿಕಲ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಬಗ್ಗೆ ನಿಮಗೆ
ಕ್ವೆಶನ್ಸ್ ಅನ್ನೋದಿರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸನ್ನು ಡಿಟೆಕ್ಟ್ ಅನ್ನೋದು ಮಾಡ್ತಾರೆ, ಕಟ್ ಮಾಡ್ತಾರೆ. ನಿಮಗೆ ಎಕ್ಸಾಮ್ ಬಂದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇನ್ನು ಅದರಲ್ಲಿ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಬಂದು ನಿಮಗೆ ಫಸ್ಟ್ ಇದರಲ್ಲಿ URಗಾದರೆ 30 ಇರುತ್ತೆ, OBCಗಾದರೆ 28, SC STಗಾದರೆ 25, EWSಗಾದರೆ 35 ಯಾವವರೆಗೂ ನಿಮಗೆ ಮಿನಿಮಮ್ ಎಕ್ಸಾಮಲ್ಲಿ ನೀವು ತೊಗೋಬೇಕಾಗುತ್ತೆ. ನೀವು ಫಸ್ಟ್ ಎಕ್ಸಾಮಲ್ಲಿ ಕ್ವಾಲಿಫೈ ಆದಮೇಲೆ ನಿಮಗೆ ಸೆಕೆಂಡ್ ಎಕ್ಸಾಮ್ಗೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಫೈನಲ್ ಮೆರಿಟ್ ಲಿಸ್ಟ್ನ ಬಂದು ನಿಮಗೆ ಬೇಸಿಸ್ ಆನ್ ಫಸ್ಟ್ ಎಕ್ಸಾಮ್ ಹಾಗೆ ಸೆಕೆಂಡ್ ಎಕ್ಸಾಮ್ ಆಧಾರದ ಮೇಲೆ ನಿಮ್ಮನ್ನ ಮೆರಿಟ್ ಲಿಸ್ಟ್ ಅನ್ನೋದು ಪ್ರಿಪೇರ್ ಅನ್ನೋದು ಮಾಡ್ತಾರೆ. ಇನ್ನು ಈ ಒಂದು ಹುದ್ದೆಗೆ ಆಲ್ರೆಡಿ ಹೇಳಿರೋಂಥ MHA ಅಥವಾ NCSನ ವೆಬ್ಸೈಟ್ನ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು, ಈ ಹುದ್ದೆಗೆ ನೀವು ನವೆಂಬರ್ 27ನೇ ತಾರೀಕಿಂದನೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಎಕ್ಸಾಮಿನೇಷನ್ ಫೀಸ್ ಬಂದು 100 ರೂಪಾಯಿ ಇರುತ್ತೆ. ಹಾಗೆ ಪ್ರೊಸೆಸಿಂಗ್ ಚಾರ್ಜಸ್ ಬಂದು 550 ರೂಪಾಯಿ ಇರುತ್ತೆ. ಇದು ಎಲ್ಲ ಕ್ಯಾಂಡಿಡೇಟ್ಗೂ ಕೂಡ ಸೇಮ್ ಅಮೌಂಟ್ ಆಗಿದ್ದು, ಮೇಲ್ ಕ್ಯಾಂಡಿಡೇಟ್ ಆಫ್ ಜನರಲ್ ಹಾಗೆ EWS ಕ್ಯಾಟಗರಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್, ಒಟ್ಟು 650 ರೂಪಾಯಿ ಇರುತ್ತೆ. ಇಲ್ಲಿರೋಂಥ ಕ್ಯಾಂಡಿಡೇಟ್ಗೆ EWS ಜನರಲ್ ಹಾಗೆ OBC ಕ್ಯಾಂಡಿಡೇಟ್ಗೆ ಮಾತ್ರ. ಇನ್ನು ಉಳಿದಂಥ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗೂ ಕೂಡ 550 ರೂಪಾಯಿ ಆಗಿರುತ್ತೆ. ಬಟ್ ಇದರಲ್ಲಿ ನಿಮಗೆ ಎಕ್ಸ್ ಮ್ಯಾನ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಇನ್ನು ನೀವು ಆನ್ಲೈನ್ನ ಪೇಮೆಂಟ್ಗಳ ಮೂಲಕ ನೀವು ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರೂ ವೆಯ್ಟ್ ಮಾಡ್ತೀರಿ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್.